ಹಾಯ್ ಫ್ರೆಂಡ್ಸ್, ನಾನು ಎಲ್ಲಿ ವರ್ಕೌಟ್ ವೀಡಿಯೋಸ್ನ ಮಾಡ್ತಾಯಿದ್ದೆ ಅಂದರೆ ಇವತ್ತು ನಾವು ಊರಿಗೆ ಹೋಗ್ತಾಯಿದ್ದೀವಿ. ಅದರ ಸಲುವಾಗಿ ನಾನು ಇವತ್ತು ಬ್ಲಾಗ್ ಮಾಡ್ತಾಯಿರೋದು. ಇವತ್ತು ನಾನು ನಿಮಗೆ ಎಲ್ಲಿ ವರ್ಕೌಟ್ ಮಾಡ್ತಾಯಿದ್ದೆ ಅನ್ನೋದು ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಶಿವಮೊಗ್ಗದಲ್ಲಿ ಬೆಟ್ಟದ ಮಲ್ಲೇಶ್ವರ ಅನ್ನೋ ದೇವಸ್ಥಾನದ ಹತ್ರ ಫ್ರೆಂಡ್ಸ್, ಇಲ್ಲಿ ಈ ರೀತಿ ಬಂದ್ಬಿಟ್ಟು ಇಲ್ಲೇ ನಾನು ವರ್ಕೌಟ್ ಮಾಡ್ತಾಯಿದ್ದೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲೇ ವರ್ಕೌಟ್ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಎಲ್ಲ ವೀಡಿಯೋಸ್ನ ಎಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೆ ಅಂದರೆ ಇಲ್ಲಿ ಕಾಣುತ್ತಲ್ಲ ಕಲ್ಲು, ಆ ಕಲ್ಲು ಹತ್ರ ಫೋನ್ ಇಟ್ಬಿಟ್ಟು ಅಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೆ. ಇದೇ ನೋಡಿ ಫ್ರೆಂಡ್ಸ್, ಬೆಟ್ಟದ ಮಲ್ಲೇಶ್ವರ ದೇವಸ್ಥಾನ ಅಂದರೆ. ಮೇಲ್ಗಡೆ ಹಚ್ಚಿ ಬರೋ ಜಾಗ ಇದು ದೇವಸ್ಥಾನ. ನಾನು ಇಲ್ಲೇ ಬಂದು ಡೈಲಿ ವರ್ಕೌಟ್ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಇವತ್ತು ನಾನು ಊರಿಗೆ ಹೋಗ್ತಾಯಿದ್ದೀನಿ ಅನ್ನೋ ಕಾರಣದಿಂದ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಇಲ್ಲಿ ನೇಚರ್ ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ ತಂಪು ಗಾಳಿಗೆ ಅದ್ರ ಸಲುವಾಗಿಯೇ ಬಂದು ನಾನು ಇಲ್ಲಿ ವರ್ಕೌಟ್ ಮಾಡ್ತಾಯಿದ್ದೆ. ನೇಚರ್ ವ್ಯೂನ ನೋಡಿ ಒಂದು ಸಾರಿ. ಹಾಗೆ ನಾನು ಪೂರ್ತಿ ವರ್ಕೌಟು ಮುಗಿಸಿದಾದ ನಂತರ ಅಲ್ಲಿ ಬೆಟ್ಟದ ಮೇಲೆ ಒಂದು ರೌಂಡ್ ಹೋಗಿ ಬರ್ತೀನಿ ಫ್ರೆಂಡ್ಸ್. ಅಲ್ಲಿ ವ್ಯೂನು ನಿಮಗೂ ತೋರಿಸ್ತೇನೆ ಅಂತೆ. ನೋಡಿ ಫ್ರೆಂಡ್ಸ್, ನಾನು ಎಲ್ಲ ವರ್ಕೌಟ್ ಮುಗಿಸ್ಕೊಂಡು ಬೆಟ್ಟದ ಮೇಲೆ ಹತ್ತೋಕ್ಕೆ ಹೊರಟಿದ್ದೀನಿ. ಇಲ್ಲಿ ನೋಡಿ, ಇದೇ ದೇವಸ್ಥಾನ. ಈ ರೀತಿ ಇಲ್ಲಿ ಮೆಟ್ಲುಗಳಿದೆ. ನಾವು ಇಲ್ಲಿ ಸೈಡಿಂದ ಹೋಗೋಣ. ಈ ರೀತಿ ಸೈಡಿಗೆ ನೋಡಿ ಫ್ರೆಂಡ್ಸ್, ಈ ರೀತಿ ಕಾಣಿಸುತ್ತದೆ ಬೆಟ್ಟದ ಪಕ್ಕದಲ್ಲಿ. ಇದೇ ನೋಡಿ ಫ್ರೆಂಡ್ಸ್ ಬೆಟ್ಟ. ಇಲ್ಲಿ ಒಂದು ಧ್ವಜ ಕಾಣುತ್ತಲ್ಲ, ಇದೇ ಬೆಟ್ಟ. ಇದೇ ಫುಲ್ಲು ನೇಚರು. ಪೂರ್ತಿ ಶಿವಮೊಗ್ಗನೇ ಇಲ್ಲಿದೆ. ಇದೇ ಬೆಟ್ಟದ ಮೇಲೆ ನಾನು ವರ್ಕೌಟ್ ಮಾಡೋಕ್ಕೆ ಬರ್ತಿದ್ದೆ. ಇವತ್ತು ಬ್ಲಾಗ್ ಮಾಡೋಕ್ಕೆ ಕಾರಣಪ್ಪ ಅಂದರೆ ಇವತ್ತು ಊರಿಗೆ ಹೋಗ್ತಾ ಇರೋದ್ರಿಂದ ಇಲ್ಲೇ 42 ಡೇಸ್ ಕಂಪ್ಲೀಟ್ ಮಾಡಿದೆ. ವ್ಲಾಗಲ್ಲಿ ನನ್ನ ಮಾತು ಯಾವ ರೀತಿ ಬಂದಿದೆ ಅನ್ನೋದು ಗೊತ್ತಿಲ್ಲ ಫ್ರೆಂಡ್ಸ್, ದಯವಿಟ್ಟು ತಪ್ಪಾದರೆ ಕ್ಷಮಿಸಿ. ಇದೇ ಫಸ್ಟ್ ಟೈಮ್ ನಾನು ಬ್ಲಾಗ್ ಮಾಡ್ತಾ ಇರೋದು. ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.